ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ರಾಗಿ ಗೋಡೌನ್ ಮೇಲೆ ರೇಡ್. ಆಹಾರ ಇಲಾಖೆ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ. ಅಕ್ರಮವಾಗಿ ಸಾವಿರಾರು ಚೀಲ ರಾಗಿಗಳನ್ನು ಸಂಗ್ರಹಿಸಿಟ್ಟಿದ್ದು, ಖಚಿತ ಮಾಹಿತಿ ಮೇರೆಗೆ ಆಹಾರ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ದಿಢೀರ್ ರೇಡ್ ಮಾಡಿದ್ದು, ರಾಗಿ ಕಳ್ಳರಿಗೆ ಚಳಿ ಬಿಡಿಸಿದ್ದಾರೆ. ಭರ್ಜರಿ ಬೇಟೆ ನಡೆಸಿ ಅಪಾರ ಪ್ರಮಾಣದ ರಾಗಿಯನ್ನ ವಶಪಡಿಸಿಕೊಂಡಿರುವ ಘಟನೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ನಡೆದಿದೆ. ಸರ್ಕಾರ ರಾಗಿ ಬೆಂಬಲ ಬೆಲೆಯಡಿ ನೋಂದಾಯಿತ ರೈತರಿಂದ ಮಾತ್ರ ರಾಗಿ ಖರೀದಿ ಮಾಡಲು ಅವಕಾಶವನ್ನ ಕಲ್ಪಿಸಿದ್ರೂ ಕೂಡ ಕೆಲ ದಲ್ಲಾಳಿಗಳು ಅಡ್ಡ ದಾರಿಯಲ್ಲಿ ರಾಗಿ ಸಂಗ್ರಹಿಸಿ ಕಾಳದಂದಿಯನ್ನ ನಡೆಸಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರ್ ಮಮತಾ ಎಂ ನೇತೃತ್ವದಲ್ಲಿ ತಾಲೂಕಿನ ವಿವಿಧೆಡೆ ಕಾರ್ಯಾಚರಣೆಯನ್ನ ನಡೆಸಲಾಯಿತು. ದಾಳಿಯಲ್ಲಿ ಪಟ್ಟಣದ ಕುರುಬರಹಳ್ಳಿ ರಸ್ತೆಯಲ್ಲಿರುವ ಧನ್ರಾಜ್ ಮಾಲೀಕತ್ವದ ಲಕ್ಷ್ಮಿ ಎಂಟರ್ಪ್ರೈಸಸ್ ಮಳಿಗೆಯಲ್ಲಿ ಲೆಕ್ಕವಿಲ್ಲದ ಸಾವಿರಾರು ಚೀಲ ರಾಗಿ ಪತ್ತೆಯಾಗಿದ್ದು, ತೂಕದ ದಾಖಲೆ, ಅಧಿಕೃತ ಮಾಲೀಕರ ವಿವರಗಳಿಲ್ಲದೆ ಸಂಗ್ರಹಿಸಿದ್ದ ರಾಗಿಯನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕಾರಣ ಇಷ್ಟೊಂದು ರಾಗಿ ಸೀಜ್ ಆಗೋದಕ್ಕೆ ಕಾರಣ ಸ್ಟಾಕ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆ ಉದ್ದೇಶದಿಂದ ಸೀಸ್ ಮಾಡಿದ್ರು. ಈಗ ನಮ್ಮ ಜೆ ಡಿ ಅವರು ಇದನ್ನ ಕೇಸ್ ಮಾಡಬೇಕು ಅಂತಂದ್ರಲ್ಲ, ಅದನ್ನು ನಾವು ಈಗ KFCಗೆ ಸೀಸ್ ಮಾಡಿ FIR ಮಾಡ್ತೀವಿ. ಇನ್ನೂ ಕೇಸ್ ಆಗಿಲ್ಲ. ತೂಕ ಆಗಬೇಕಾದ್ರೆ ತೂಕ ಆಗದಲ್ಲಿ ಮಾಡಕ್ಕೆ ಮಾಡಲ್ಲ. ಯಾರ ವ್ಯಕ್ತಿ ಅವರು? ಯಾರೇನಪ್ಪ? ಯಾವ ಊರು? ಒಬ್ಬರದೇ ಇದೆ ಎಲ್ಲರೂ ಆಗಿ ಹೇಳ್ತಿಲ್ಲ. ಅವರು 10 ಜನದ ಜೊತೆ ಹೇಳ್ತಾ ಇದ್ದಾರೆ. ಆಗಿನೂ ರಿಜೆಕ್ಟ್ ಆಗಿದೆ ಅನ್ನೋದು ಒಂದು ಮಾಹಿತಿ. ರಿಜೆಕ್ಟ್ ಆಗಿರೋದು ಪಕ್ಕದ ಗೋಡೌನ್ ಆಯ್ತದೆ. ಇವು ಬೇರೆ. ಇವು ಅದಕ್ಕಿಂತ ಮುಂಚೆನೇ ಸ್ಟೋರೇಜ್ ಮಾಡಿದ್ರಲ್ಲಿ. ಟೋಟಲ್ ಎಷ್ಟಿರ್ಬೋದು ಇದು ಅಂದಾಜು? ತೂಕ ಬೇಕು. ಎಷ್ಟಿರೋದು ಅಂತ ನಮಗೂ ಅಂದಾಜು. ರಿಜೆಕ್ಟ್ ಆಗಿರೋರು ಯಾರವು? ಅದು ರಜನಿಕಾಂತ್ ಅಂತ ಅವರು. ಶಿಲ್ಪ 4 ಜನ. ಕುಮಾರು, ಶಿಲ್ಪ, ಸಿರಾಜುನಿಸಾ, ಕರಿಯಮ್ಮ. ಯಾವ ಊರವರೆಲ್ಲ? ಅವರೆಲ್ಲ ಮತ್ಕೆಟ್ಟ ಸೈಡು. ಮತ್ಕೆಟ್ಟ, ಮುಜರೆ, ಕೈಮಾರ, ಆಮೇಲೆ ಕೋಡಿಪಾಡ್ಯ, ಅಲ್ಲ ಗಾಂಧಿನಗರ. ಈ ಕಾತ್ರಕಾಳವರು ರಿಜೆಕ್ಟ್ ಆಗಿರ್ಲ್ವಾ? ಅವರ ಇನ್ನೂ ತಾಂಡೆ ಹೋಗಿರ್ಲ. ತಹಶೀಲ್ದಾರ್ ರಿಜೆಕ್ಟ್ ಮಾಡಿರಲ್ಲ ಅವ ಆ ಕಡೆ ಹೋಗಿ. ಇವು ಇನ್ನೂ ಅವ್ರು ಹೋಗೇ ಇಲ್ಲ ಅಲ್ಲಿಗೆ. FMC ಹೋಗೇ ಇಲ್ಲ. ಇನ್ನು ಇದೇ ವೇಳೆ ಮತ್ತಿಘಟ್ಟ ಭಾಗದಲ್ಲಿ 15ಕ್ಕೂ ಹೆಚ್ಚು ರೈತರು ಅಕ್ರಮ ದಂಧೆಯಲ್ಲಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದ್ದು, ತೀರ್ಥಾಪುರದ ನಿರಂಜನ ಮೂರ್ತಿ ಹಾಗೂ ದೊಡ್ಡರಾಮಪುರದಲ್ಲಿ ನಾಗರತ್ನಮ್ಮ ಎಂಬುವವರ ಬಳಿ ಕೂಡ ಬೃಹತ್ ಪ್ರಮಾಣದ ರಾಗಿ ಸೀಸ್ ಮಾಡಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ವಶಪಡಿಸಿಕೊಂಡ ರಾಗಿಯನ್ನ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಗೋಡೌನ್ಗೆ ರವಾನೆ ಮಾಡಲಾಗಿದೆ. ಸದ್ಯ ಈ ಸಂಬಂಧ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಕಾರ್ಯಾಚರಣೆಯಲ್ಲಿ ಆಹಾರ ನಿರೀಕ್ಷಕರಾದ ಪ್ರಜ್ವಲ್, ರಾಹುಲ್ ಹಾಗೂ ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿ ದೇವರಾಜು ಉಪಸ್ಥಿತರಿದ್ದರು. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.